ಇನ್ನು ಹಲವು ಈಗ ನಿಗಮಗಳಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದೆ ಸಾರಿಗೆ ಇಲಾಖೆ ಕಡೆಯಿಂದ. ಸಚಿವರಾದಂತಹ ರಾಮಲಿಂಗಾರೆಡ್ಡಿ ಅವರು ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಬೇಕಾಬಿಟ್ಟಿ ಬಸ್ ಚಲಾಯಿಸಿದ್ರೆ ಸೂಕ್ತ ಕ್ರಮವನ್ನು ತೆಗೆದುಕೊಳ್ಬೇಕಾಗತ್ತೆ. ಚಾಲಕರಿಗೆ ಈ ಬಗ್ಗೆ ಅರಿವು ಮೂಡಿಸೋದಕ್ಕೆ ಕ್ರಮ ಆಗುತ್ತೆ. ಚಾಲಕರಿಂದ ಆಕ್ಸಿಡೆಂಟ್ ಸಂಖ್ಯೆ ಜಾಸ್ತಿ ಆಗ್ತಾ ಇರೋ ಹಿನ್ನೆಲೆಯಲ್ಲಿ ಚಾಲಕರ ನಿರ್ಲಕ್ಷ್ಯ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಅಪಘಾತಕ್ಕೆ ಸಾರ್ವಜನಿಕರು ಬಲಿಯಾಗ್ತಾ ಇದ್ದಾರೆ. ಎಲೆಕ್ಟ್ರಿಕ್ ಬಸ್ನಿಂದ ಹೆಚ್ಚಿನ ಆಕ್ಸಿಡೆಂಟ್ ಆಗ್ತಾ ಇದೆ. ನಾನು ಹೇಳಿದ್ನಲ್ಲ, ಎಲೆಕ್ಟ್ರಿಕ್ ಬಸ್ಸು ತುಂಬ ವೇಗವಾಗಿ ಹೋಗುತ್ತೆ. ಒಂದು ಸ್ವಲ್ಪ ಕಾಲಿಟ್ಟರೂ ಸಾಕು ಎಕ್ಸಲೇಟರ್ ಮೇಲೆ ನುಗ್ಗುತ್ತೆ. ಹಾಗೇನೆ ಗುತ್ತಿಗೆ ಆಧಾರದ ಮೇರೆಗೆ ಚಾಲಕರು ಬಂದು ನಿರ್ಲಕ್ಷ್ಯ ತೋರ್ತಾ ಇದ್ದಾರೆ ಅಂತಂದ್ರು. ಮತ್ತು ಅವ್ರಿಗೆ ಸ್ವಲ್ಪ ಟ್ರೈನಿಂಗ್ ಖಾಸಗಿ ಅವ್ರಿಗೆಲ್ಲ ಮೊನ್ನೆ ಕೂಡ ನಮ್ಮ ಎಮ್ ಡಿ ಅವ್ರಿಗೆ ಹೇಳಿ ಅವ್ರಿಗೆ ಕಂಪ್ನಿಯವ್ರಿಗೆಲ್ಲ ಕರೆಸಿ ಸ್ಟ್ರಿಕ್ಟಾಗಿ ವಾರ್ನಿಂಗ್ ಕೊಡಿ ಅಂತ ಹೇಳಿದ್ದೀನಿ. ಮತ್ತು ರ್ಯಾಶ್ ಡ್ರೈವಿಂಗು ಏನಾದರೂ ಆಗಿ ಅನಾಹುತ ಆದರೆ ಅವರಿಗೆ ನೋಟಿಸು ಕೂಡ ಕೊಡೋಕ್ಕೆ ಹೇಳಿದ್ದೀನಿ. ಆಮೇಲೆ ನಮ್ಮಲ್ಲಿರ್ತಕ್ಕಂಥ ಡ್ರೈವರ್ಸು ಬಹುತೇಕ ಅವರ 50 ಮಾರ್ಕ್ಸ್ಗೆ 47, 48, 40 ಬಂದಿರತಕ್ಕಂಥವನ್ನೇ ನಾವು ಸೆಲೆಕ್ಟ್ ಮಾಡೋದು. ಇರೋದ್ರಲ್ಲಿ ಚೆನ್ನಾಗಿ ಮಾಡಿರ್ತಾರೆ. ಆದರೆ ಈ ಯಂಗ್ಸ್ಟರ್ಸ್ ಸ್ವಲ್ಪ ರ್ಯಾಶ್ ಡ್ರೈವಿಂಗ್ ಮಾಡ್ತಾರೆ. ಅವ್ರಿಗೆ ನಾನು ನಮ್ಮ ಎಮ್ ಡಿ ಅವ್ರಿಗೆ ಹೇಳಿದ್ದೀನಿ, ರ್ಯಾಶ್ ಡ್ರೈವಿಂಗ್ ಮಾಡಿ ಏನಾದರೂ ಪ್ರಾಣಕ್ಕೆ ಅಪಾಯ ಆಗಿದ್ದರೆ ಭಾಳ ಸ್ಟ್ರಿಕ್ಟಾಗಿ ಆ್ಯಕ್ಷನ್ ತಗೊಳ್ಳಿ ಅಂತ ಹೇಳಿದ್ದೀನಿ. ಮತ್ತು ಅವ್ರಿಗೆ ಸ್ವಲ್ಪ ಟ್ರೈನಿಂಗು ಕೊಡೋಕ್ಕೆ ಹೇಳಿದ್ದೀನಿ. ಬಹುತೇಕ 50 ಮಾರ್ಕ್ಸ್ಗೆ 47, 48, 49 ತಗೊಳ್ತಾರೆ ಅಂದರೆ ಚೆನ್ನಾಗಿ ಡ್ರೈವಿಂಗ್ ಮಾಡಿರ್ತಾರೆ. ಡ್ರೈವಿಂಗ್ ಬಂದಿರುತ್ತೆ. ಆದರೂ ಇನ್ನೊಮ್ಮೆ ಸ್ವಲ್ಪ ಅವ್ರು ಟ್ರೈನಿಂಗ್ ಕೊಡಿ ಅಂತ ಹೇಳಿದ್ದೀನಿ. ಇದರಿಂದ ಖಾಸಗಿ